ಶ್ರೀಕಂಠಯ್ಯ ಭದ್ರಾವತಿಯಿಂದ ಕೇಳಿರುವಂತಹ ಪ್ರಶ್ನೆ ಏನದು ಅಂದರೆ, ಗುರುಗಳೇ ನನಗೆ ವೈಜ್ಞಾನಿಕವಾಗಿ ಉತ್ತರಗಳನ್ನು ಕೊಡಿ. ಯಾತಕ್ಕಾಗಿ ಮನುಷ್ಯ ಒಂದು ಬಾರಿ ಇದ್ದಂತೆ ಮತ್ತೊಂದು ಬಾರಿ ಇರಲು ಸಾಧ್ಯವಾಗುವುದಿಲ್ಲ, ಅಥವಾ ಇದು ಸಾಧ್ಯವಾದರೂ ಕ್ಷಣಿಕವಾಗಿ ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮಾತ್ರನೇ ಸಾಧ್ಯವಾಗುತ್ತದೆ, ಜೀವನ ಪರ್ಯಂತ ಸಾಧ್ಯವಾಗಿರೋದು ಸಾಧ್ಯವಿಲ್ಲ. ಇದಕ್ಕೆ ವೈಜ್ಞಾನಿಕವಾದ ಉತ್ತರವನ್ನು ಕೊಡಿ ಅಂತ ಕೇಳಿದ್ದಾರೆ. ಮನುಷ್ಯ ಒಂದೇ ರೀತಿ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕಾರಣ ಏನು ಅಂದರೆ, ಬದಲಾವಣೆ ಜಗದ ನಿಯಮ. ನಾವು ಪ್ರತಿ ಕ್ಷಣ ಬದಲಾಗ್ತಾನೆ ಇರ್ತೀರಿ. ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಒಂದೊಂದು ವಾತಾವರಣದಲ್ಲಿ ಮನುಷ್ಯನ ಮನಸ್ಥಿತಿ, ಪರಿಸ್ಥಿತಿಗಳು ಬೇರೆ ಬೇರೆ ರೀತಿ ಕಾರ್ಯನಿರ್ವಹಿಸುತ್ತೆ. ಆದ್ದರಿಂದ ಈ ರೀತಿ ಮನುಷ್ಯ ಒಂದೇ ರೀತಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಗಂಡ ಹೆಂಡತಿನೇ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ತಾಯಿ ಮಗುನೇ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಅದೇ ರೀತಿ ಯಾವುದೇ ಸ್ನೇಹಿತರು ಪ್ರತಿ ಕ್ಷಣ ಸಾಯೋವರೆಗೂ ಹಾಗೇ ಇರ್ತಾರೆ, ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬದಲಾವಣೆಗಳಾಗ್ತಾನೆ ಇರ್ತವೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಯಾತಕ್ಕೋಸ್ಕರ ಹೀಗಿರ್ತಾರೆ ಅದನ್ನು ವೈಜ್ಞಾನಿಕವಾಗಿ ಕೆಲವೊಂದು ಪ್ರಶ್ನೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಆದ್ದರಿಂದ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆದಂತಹ ಕ್ವಶನ್. ಆ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಅದನ್ನೆಲ್ಲರೂ ತಿಳ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ವಿಚಾರಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಬೇಕು, ಇನ್ಡೆಪ್ತಲ್ಲಿ ಅದನ್ನು ತಿಳ್ಕೊಳ್ಬೇಕು ಅನ್ನೋದು ನನ್ನ ಒಂದು ಹವ್ಯಾಸ. ನನ್ನ ಮನಸ್ಥಿತಿ, ಪರಿಸ್ಥಿತಿ ಆ ರೀತಿಯನ್ನು ರೂಢಿಸ್ಕೊಂಡಿದ್ದೀನಿ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಕರೀತಾರೆ. ಇದರ ಅರ್ಥ ಏನು ಅಂದರೆ, ಬ್ರಹ್ಮಾಂಡದಲ್ಲಿ ಏನೇನು ಜರುಗ್ತಾ ಇದೆಯೋ ಅದೆಲ್ಲವೂ ಈ ಪಿಂಡದಲ್ಲಿ ಕೂಡ ಜರುಗ್ತಾ ಇದೆ. ಅಂದರೆ ಈ ದೇಹದಲ್ಲೂ ಕೂಡ ಇದೆ. ಯೂನಿವರ್ಸಲ್ ಎಲ್ಲಿದೆ ಅಂತಂದರೆ ನಮ್ಮ ತಲೆಯಲ್ಲಿದೆ. ಶಿರವೇ ಬ್ರಹ್ಮಾಂಡ. ಆದ್ದರಿಂದ ಹೊರಗಡೆ ಎಲ್ಲೋ ಹುಡ್ಕೋವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಶಿರವೇ ಬ್ರಹ್ಮಾಂಡ. ಈ ಪದದ ಅರ್ಥವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ, ತಿಳ್ಕೊಂಡ್ರೆ ಅದ್ಭುತವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಇದರ ಅರ್ಥ ಏನು ಅಂತಂದರೆ, ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ನಮ್ಮ ದೇಹದಲ್ಲಿದೆ, ನಮ್ಮ ತಲೆ ಮೆದುಳಲ್ಲಿದೆ, ನಮ್ಮ ಇಡೀ ಜೀವಕಣಗಳಲ್ಲಿ ಅಡಕವಾಗಿದೆ. ಇದರ ಅರ್ಥ ಏನು ಅಂದರೆ, ಪ್ರತಿ ಸೂರ್ಯನ ಸುತ್ತುತ್ತಿರುವಂತಹ ಎಲ್ಲ ಗ್ರಹಗಳು, ನವಗ್ರಹಗಳು ಪ್ಲಸ್ 13-14 ಗ್ರಹಗಳಿರ್ತವೆ. ಇನ್ನೂ ಹುಡುಕ್ತಾ ಹೋದರೆ ಇನ್ನೊಂದಷ್ಟು ಸಿಗ್ತವೆ. ಮುಂಚೆ ಗುರುಗ್ರಹಕ್ಕೆ ಕೇವಲ 6 ಉಪಗ್ರಹಗಳಿದೆ ಅಂತ ಹೇಳೋರು. 73 ಉಪಗ್ರಹಗಳಿದೆ. ಈಗ 82 ಉಪಗ್ರಹಗಳು ಸಿಕ್ಕಿದೆ. ಹೀಗೆ ರಿಸರ್ಚ್ ಮಾಡ್ತಾ ಇದ್ರೆ ಇನ್ನೂ ಬೆಳೀತಾನೆ ಇರ್ತದೆ. ಆದ್ದರಿಂದ ಸೌರಮಂಡಲ ಇಷ್ಟಕ್ಕೆ ಎಂಡಾಗೋದಿಲ್ಲ. ಮನುಷ್ಯನ ಕೆಪಾಸಿಟಿ ಎಷ್ಟೆಷ್ಟಿದೆ ಅಷ್ಟಷ್ಟು. ಯಾಕೆ ಮನುಷ್ಯ ಬದಲಾಗ್ತಾನೆ, ಅವನ ಮನಸ್ಥಿತಿಗಳು, ಪರಿಸ್ಥಿತಿಗಳು ಬದಲಾಗ್ತವೆ, ಒಂದೇ ಥರ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ವೈಜ್ಞಾನಿಕವಾದಂತಹ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಭೂಮಿಗೂ ಸೂರ್ಯನಿಗೂ ಇರುವ ಅಂತರ ಇದು ಬೇರೆ. ಭೂಮಿಗೂ ಮಂಗಳ ಗ್ರಹಕ್ಕೂ ಇರುವಂತಹ ಅಂತರ ಬೇರೆ. ಎಲ್ಲ ಗ್ರಹಗಳಿಗೂ ಬೇರೆ ಬೇರೆ ಇರ್ತವೆ. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಪ್ರದಕ್ಷಿಣೆಯನ್ನು ಆಗ್ತಾ ಇರ್ತವೆ. ಭೂಮಿ 24 ಗಂಟೆಗೆ ಒಂದು ಸುತ್ತು ಸುತ್ತಿದ್ರೆ ಗುರುಗ್ರಹ 10 ಗಂಟೆಗೆ ಒಂದು ಸುತ್ತು ಸುತ್ತುತ್ತೆ. ಭೂಮಿ 1 ವರ್ಷದಲ್ಲಿ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಗುರುಗ್ರಹ 12 ವರ್ಷಗಳನ್ನು ತಗೊಂಡು ಒಂದು ಸುತ್ತು ಬರ್ತಾನೆ. ಅದೇ ರೀತಿ ಗುರುಗ್ರಹ ಮತ್ತು ಮಂಗಳ ಗ್ರಹ ಇದೆರಡು ಸೂರ್ಯನ ನೇರ ಪಥದಲ್ಲಿ ಬಂದಾಗ, ಸರಳ ರೇಖೆಯಲ್ಲಿ ಬಂದಾಗ ಬಹಳ ಹತ್ತಿರವಾಗುತ್ತೆ. ಅಂದರೆ ನಾವು ಅದನ್ನು ಬಯೋನೋಕ್ಯುಲರಲ್ಲಿ ನೋಡ್ಬೋದು, ಮೈಕ್ರೋಸ್ಕೋಪಲ್ಲಿ ನೋಡಬಹುದು. ಅದೇ ರೀತಿ ಸೂರ್ಯ ಇಲ್ಲಿದ್ದಾನೆ, ನನ್ನ ಕೈಗಳು ನೋಡಿ, ಸೂರ್ಯ ಇಲ್ಲಿದ್ದಾನೆ, ಭೂಮಿ ಇಲ್ಲಿದೆ, ಭೂಮಿಯ ವಿರುದ್ಧ ದಿಕ್ಕಲ್ಲಿ ಮಂಗಳ ಗ್ರಹ ಇದೆ, ತುಂಬ ದೂರ ಇದೆ. ಆಗೇನಾಗುತ್ತೆ, ಸ್ವಲ್ಪ ನಮಗೆ ಅದರ ಪ್ರಭಾವ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಒಂದೊಂದು ಗ್ರಹಗಳು ಅದರ ಅಕ್ಷಯ ಸುತ್ತನೇ ಇದೆ. ಆದರೆ ಸುತ್ತುತ್ತಾ ಇರುವಂಥ ರೀತಿ ನೀತಿ ಏನಿದೆ ಇದು ವಿಭಿನ್ನವಾಗಿರ್ತವೆ, ವಿಶೇಷವಾಗಿರ್ತವೆ, ವಿಚಿತ್ರವಾಗಿರ್ತವೆ. ಯಾಕೆಂದರೆ ಅವುಗಳ ಡಿಸ್ಟೆನ್ಸ್ ಬಂದಾಗ ಅದು ಬೇರೆ ಬೇರೆ ರೀತಿ ಕನೆಕ್ಷನ್ ಆಗಿರುತ್ತೆ. ಒಂದು ತಾಯಿ ತಂದೆಗೆ ಹಲವಾರು ಮಕ್ಕಳು ಹೇಗಿರ್ತಾರೋ ಅದೇ ರೀತಿ ಈ ಗ್ರಹಗಳು ಕೂಡ ಎಲ್ಲ ಒಂದೇ ತಾಯಿ ಮಕ್ಕಳು, ಅಂದರೆ ಸೂರ್ಯನ ಮಕ್ಕಳೇ. ಆ ಸೂರ್ಯನ ಗುರುತ್ವಾಕರ್ಷಣೆ ಶಕ್ತಿಯಿಂದ ಪೂರ್ತಿ ಅದು ನಡೀತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಅದು ನಮಗೆ ಡಿಸ್ಟರ್ಬ್ ಮಾಡುತ್ತೆ. ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಒತ್ತಡಗಳು.
ಆ ಒಂದು ಎನರ್ಜಿ ಫೀಲ್ಡ್ ಅಂತ ಕರೀತಾರೆ. ಆದ್ದರಿಂದ ಅದು ಹತ್ತಿರ ಬಂದಾಗ ಒಂದು ರೀತಿ ನಮ್ಮ ಮನಸ್ಥಿತಿ ಇರುತ್ತೆ, ದೂರ ಇದ್ದಾಗ ಒಂದು ರೀತಿ ಇರುತ್ತೆ. ಇದು ನೀವು ಕೇಳಿದಂತಹ ಪ್ರಶ್ನೆಗೆ ವೈಜ್ಞಾನಿಕವಾದಂತಹ ಉತ್ತರ. ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ನನಗೆ ಪ್ರಶ್ನೆ ಮಾಡ್ಬೋದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಿ.